ಬೆಂಗಳೂರಿನ ಅತ್ಯಂತ ಜನನಿಬಿಡ ಹೃದಯ ಭಾಗವಾಗಿರುವ ಕೆಆರ್ ಮಾರುಕಟ್ಟೆಗೆ ಬರುವ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳಿಗೆ ಬಿಬಿಎಂಪಿ ವತಿಯಿಂದ ಅತ್ಯಂತ ಅದ್ಭುತವಾದ ಪಾರ್ಕಿಂಗ್ ಕೊಡುಗೆಯನ್ನ ನೀಡಲಾಗ್ತಾ ಇದೆ. ನಿತ್ಯವೂ ಲಕ್ಷಾಂತರ ಜನರ ಓಡಾಟ, ಕಾಲಿಡಲು ಜಾಗವಿಲ್ಲದ ಜನಜಂಗುಳಿ ಹಾಗೂ ರಸ್ತೆ ಬದಿಯ ಅಡ್ಡಾದಿಡ್ಡಿ ವಾಹನ ನಿಲುಗಡೆಯಿಂದಾಗಿ ಕೆಆರ್ ಮಾರುಕಟ್ಟೆ ಇನ್ನು ಹೈಫೈ ಟ್ರಾಫಿಕ್ ನರಕವಾಗಿ ಮಾರ್ಪಟ್ಟಿತ್ತು. ಇನ್ನು ಸದ್ಯ ವಾಹನ ಸವಾರರಿಗೆ ಟ್ರಾಫಿಕ್ ಪೊಲೀಸರ ದಂಡದ ಕಿರಿಕಿರಿ ತಪ್ಪಿಸಲು ಮಾರ್ಕೆಟ್ನ ಕೆಳಗಿನ ಅಂತಸ್ತಿನಲ್ಲಿ ಅತ್ಯಾಧುನಿಕ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ಈ ಕುರಿತು ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಸುನಿಲ್ ಪವಾರ್ ಮಾಹಿತಿಯನ್ನ ನೀಡಿದರು. ಮಾರ್ಕೆಟ್ಗೆ ಬರುವ ನಾಗರಿಕರ ಕಾರು ಮತ್ತು ದ್ವಿಚಕ್ರ ವಾಹನಗಳ ಸುರಕ್ಷತೆಗಾಗಿ ಇದೇ ಮೊದಲ ಬಾರಿಗೆ ಅತ್ಯಾಧುನಿಕ ಎಐ ತಂತ್ರಜ್ಞಾನದ ಆಧಾರಿತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಅತ್ಯಂತ ಅಚ್ಚುಕಟ್ಟಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಲಾಗ್ತಾ ಇದೆ ಎಂದು ಪ್ರಕಟಿಸಿದ್ದಾರೆ. ಸುಮಾರು 100 ವರ್ಷಗಳ ಹಿಂದೆ ಸಿದ್ದಿಕಟ್ಟೆ ಸಂತೆ ಎಂದು ಕರೆಸಿಕೊಳ್ತಾ ಇದ್ದ ಈ ಐತಿಹಾಸಿಕ ಮಾರ್ಕೆಟ್ಗೆ ಬರುವ ವಾಹನ ಸವಾರರು ರಸ್ತೆ ಮೇಲೆ ವಾಹನವನ್ನ ನಿಲ್ಲಿಸದೆ ಈ ಸುಸಜ್ಜಿತ ಭೂಗತ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಬಳಸಿಕೊಳ್ಳುವಂತೆ ಮ್ಯಾನೇಜ್ಮೆಂಟ್ ಕೋರಿದೆ. ರಾಜ ಮಾರ್ಕೆಟ್ ತುಂಬಾ ಕಸ ತುಂಬಿಕೊಂಡು ಅಧ್ವಾನ ಆಗಿತ್ತು. ಈಗ ನೀವು ಪಾರ್ಕಿಂಗ್ ಮಾಡಿದ್ರೆ ಅಚ್ಚುಕಟ್ಟಾಗಿ. ನೀವು ಮೊದಲನೇ ಬಾರಿ ಬಂದಿದ್ರಾ ಇಲ್ಲ ಮೊದಲು ಬಂದಿದ್ರಾ ಸರ್? ನೀವು ಮುಂಚೆ ಹಳೆ ಪಾರ್ಕಿಂಗ್ ಇದ್ದಾಗ ಬಂದಿದ್ವಿ. ಅವಾಗ ತುಂಬ ಗಲೀಜಾಗಿತ್ತು, ತುಂಬ ಸ್ಮೆಲ್ ಬರ್ತಾ ಇತ್ತು. ಆದರೆ ಇವಾಗೆಲ್ಲ ಸರ್ಕಾರ ವತಿಯಿಂದ ಚೆನ್ನಾಗಿ ಇನೋವೇಷನ್ ಮಾಡಿ ಅನುಕೂಲವಾಗಿ ಪಾರ್ಕಿಂಗ್ ಮಾಡಿಕೊಟ್ಟಿದ್ದಾರೆ. ಮುಂಚೆಗಿನ ಇವಾಗ ತುಂಬ ನೋಡೋಕ್ಕೂ ಚೆನ್ನಾಗೈತೆ, ವ್ಯವಸ್ಥೆನೂ ಚೆನ್ನಾಗೈತೆ, ಗಾಡಿನೂ ಡ್ಯಾಮೇಜ್ ಆಗಲ್ಲ ಸರ್. ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮದು ರೈಟ್ ಪಾರ್ಕಿಂಗ್ ಸೊಲ್ಯೂಷನ್ ಅಂತ ನಾವು ಟೆಂಡರ್ ತೊಗೊಂಡಿದ್ದೀವಿ ಸರ್. ಈಗ ಟೆಂಡರ್ ತೊಗೊಂಡಾದ್ಮೇಲೆ ನಮಗೆ 7 ತಿಂಗಳು ಬರೀ ಕ್ಲೀನಿಂಗ್ ಮಾಡೋಕ್ಕೆ, ಕ್ಲೀನಿಂಗ್ ಬರೀ ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ನಮಗೆ 7 ತಿಂಗಳು ತೊಗೊಂಡು ಸರ್. 7 ತಿಂಗಳು ತೊಗೊಂಡು ನಮ್ಮ ಮ್ಯಾನೇಜ್ಮೆಂಟ್ ಇದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಕಷ್ಟಪಟ್ಟು ಫುಲ್ ಎಲ್ಲ ಕ್ಲಿಯರ್ ಮಾಡಿ ಇಷ್ಟು ಹೈಜಿನಿಕ್ ಲೆವೆಲ್ ತೊಗೊಂಡ್ಬಂದಿದ್ದೀವಿ ಸರ್. ಈ ಕಸ ಎಲ್ಲಿ ಶಿಫ್ಟ್ ಮಾಡೋದಕ್ಕೆ ಬೇಕಾದ್ರೆ ಅದು ಖರ್ಚು ಎಷ್ಟು ಬರುತ್ತೆ ಸರ್? ಖರ್ಚು ವೆಚ್ಚ ಮ್ಯಾನೇಜ್ಮೆಂಟ್ ಗೊತ್ತು, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಆದರೆ ಟೋಟಲಿ ತುಂಬ ಇದಾಗಿದೆ ಸರ್. ಕಸ ಇತ್ತು. ಹೌದು ಸರ್, ಹೌದು ಹೌದು ಸರ್. ಈಗ ಈ ಟೆಕ್ನಾಲಜಿ ಬಂದಿದ್ದಾದ್ಮೇಲೆ ಬೆಂಗಳೂರು ಪಾರ್ಕಿಂಗ್ ತೊಂದರೆ ಸರ್. ಉಪಯೋಗ ಆಗ್ತಾ ಇದೆಯಾ ಸರ್? ಆಕ್ಚುಲಿ ನಾವು ಇಷ್ಟೊಂದು ಹೈಟೆಕ್ ಪಾರ್ಕಿಂಗ್ ಕೊಟ್ಟಿದ್ದೀವಿ, ದುಬೈ ಟೆಕ್ನಾಲಜಿ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಜನಗಳೆಲ್ಲ ಪ್ರೈವೇಟ್ ಅವರು ಆಚೆ ರೋಡ್ ಸೈಡಲ್ಲಿ ಎಲ್ಲ ಅವರೇ ಫುಲ್ ಕವರ್ ಮಾಡಿಕೊಂಡಿದ್ದಾರೆ. ನನಗೆ ನೀವೇ ನೋಡಿರ್ಬೋದು, ಇವಾಗ ನನಗೆ ಪಾರ್ಕಿಂಗ್ ಯಾವುದು ಇಲ್ಲ. ಕಾರು ಒಂದು 20-30 ಕಾರು ಬಂದೈತೆ, ಒಂದು 2 ವೀಲರ್ ಒಂದು 50 2 ವೀಲರ್ ಬಂದೈತೆ ಸರ್. ನನಗೆ ಆಚೆ ಕಡೆ ನನಗೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ರೆ ಅವು ನನ್ನ ಪಾರ್ಕಿಂಗ್ ಯೂಸ್ ಆಗುತ್ತೆ. 2 ವೀಲರು 0 to 1 ಅವರ್ಗೆ, 0 ಇಂದ 1 ಗಂಟೆಗೆ 2 ವೀಲರ್ಗೆ 15 ರೂಪಾಯಿ, 0 to 1 ಅವರ್ ಕಾರ್ಗೆ 25 ರೂಪಾಯಿ ಸರ್. ಸರ್ ನಮ್ದು ನೋಡಿ, ಇವಾಗ ನೀವು 2 ವೀಲರ್ ನೋಡ್ಬೋದು, 2 ವೀಲರ್ ಪಾರ್ಕಿಂಗ್ ಅಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಗಾಡಿ ಬೀಗನು ಬಿಟ್ಟು ಹೋಗಿರ್ತಾರೆ. ನಾವು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ತೀವಿ, ಲಾಸ್ಟ್ ಅಂಡ್ ಫೌಂಡ್ ರಿಜಿಸ್ಟರ್ ಅಂತ. ಬೀಗ ಎತ್ಕೊಬಿಡ್ತೀವಿ, ಇಳಿಕ್ತೀವಿ. ಆಮೇಲೆ ಅವ್ರದೇ ಗಾಡಿ ಅಂತ ನಾವೇನ್ ಮಾಡ್ತೀವಿ, ಅವ್ರದ್ದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀವಿ. ಅವ್ರ ಡಾಕ್ಯುಮೆಂಟ್ಸ್, ಅವ್ರ ಫೋಟೋ ಕಾಪಿ ಎಲ್ಲ ನಾವು ನಮ್ಮ ಹತ್ರ ಒಂದು ಕಾಪಿ ಇರ್ತದೆ. ಆಮೇಲೆ ಅವ್ರಿಗೆ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ಆಮೇಲೆ ಥೆಫ್ಟ್ ಅನ್ನೋದು ಇಲ್ಲೇನೂ ಆಗಲ್ಲ ಸರ್. ಸೆಕ್ಯೂರಿಟಿ 360 ಅದು ಫುಲ್ 12 hours 24/7 ರೌಂಡ್ಸ್ ಹೊಡಿತಾನೆ ಇರ್ತಾರೆ ಸೆಕ್ಯೂರಿಟಿ. ಆಮೇಲೆ ನನ್ನ ಆಫೀಸಲ್ಲಿ ಇದು ಕಮಾಂಡ್ ಸೆಂಟ್ರಲ್ಲಿ ಕ್ಯಾಮ್ರಾ ಎಲ್ಲ ಅಬ್ಸರ್ವೇಷನ್ ಇಡ್ತೀವಿ ಸರ್. ನಾವು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ.